ಮೈಸೂರು ಲೋಕಸಭಾ ಚುನಾವಣೆ ದಿನದಿನಕ್ಕೆ ಸಾಕಷ್ಟು ರಂಗು ಪಡ್ಕೊಳ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮಾತಿನ ಯುದ್ಧ ಆರಂಭವಾಗಿದೆ. ಸಿಎಂ ಮತ್ತು ಶಾಸಕ ಜಿಟಿ ದೇವೇಗೌಡ ನಡುವೆ ಈಗ ಸದ್ಯಕ್ಕೆ ಮಾತಿನ ಯುದ್ಧ ಶುರುವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸಿಎಂ ಪುತ್ರನ ವಿರುದ್ಧ ಕಮಿಷನ್ ಆರೋಪವನ್ನು ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ. ಏನು ಗಂಭೀರವಾದಂಥ ಆರೋಪ, ಇದರ ಗಂಭೀರತೆ ಇಲ್ಲದೆ ನಿಜವಾದ ಗಂಭೀರವಾದ ಆರೋಪ ಅಂತಿದ್ರೆ ಅದಕ್ಕೆ ಸಾಕ್ಷಿ ಆಧಾರ ಕೊಟ್ಟು ಆರೋಪಗಳನ್ನು ಮಾಡ್ತಿದ್ರು. ಇವಾಗ ನಾನು ಹೇಳ್ತೀನಿ, ಇವತ್ತು ಜಿಟಿ ದೇವೇಗೌಡರು 80% ಕಮಿಷನ್ ತಗೋತಾರೆ MLA ಆಗಿ ಅಂತ. ನಾನು ಹೇಳ್ತೀನಿ, ಸಹಕಾರಿ ಕ್ಷೇತ್ರದಲ್ಲಿ ಅವ್ರು ಇಷ್ಟು ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅಂತ. ಆದರೆ ಆ ರೀತಿ ಸಾಕ್ಷಿ ಆಧಾರ ಇಲ್ಲದೆ ಎಲ್ಲರೂ ಮಾತಾಡ್ತಾರೆ. ಆ ರೀತಿ ಎಲ್ಲರೂ ಮಾತಾಡ್ತಾರೆ ಅಂತ ಹೇಳಿ ನಾನು ಆರೋಪ ಮಾಡೋಕ್ಕಾಗುತ್ತಾ? ಹಾಗೇನಿಲ್ಲ. 40% ಕಮಿಷನ್ ಇದ್ದಾಗಲೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಗಲಾಟೆ ಮಾಡಿದ್ರು, ಪತ್ರ ಬರೆದಿದ್ರು. 60% ಕಮಿಷನ್ ಕೊಟ್ಟರೆ ಸುಮ್ಮನೆ ಇರ್ತಾರ? ಕೆಲಸಗಳು ಕಾಮಗಾರಿಗಳಾಗುತ್ತೆ ಜಿಲ್ಲೆಯಲ್ಲಿ. ಸುಮ್ಮನೆ ಏನೋ ಮಾತನಾಡಬೇಕು, ಆರೋಪ ಹೊರಿಸಬೇಕು ಅಂತ ಹೊರಿಸಬಾರ್ದು. ಸರ್, ಅಪ್ಪ ಮಕ್ಕಳು ಇಬ್ಬರು ಕೂಡ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಅಷ್ಟೋ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ರಾಜಕೀಯದಲ್ಲಿ ಇದ್ದಾರೆ. 2013ರಿಂದ ಇಲ್ಲಿ MLA ಆಗಿದ್ದಾರೆ. ಇಷ್ಟು ವರ್ಷಗಳ ಅನುಭವ ಇರೋರು ಯಾವುದೋ ಒಂದು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಇನ್ನೆಂಥ ದುರ್ಬಲ MLA ಇರ್ಬೋದು. ಪಾಪ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಅದನ್ನು ಸಹಕಾರ ಕ್ಷೇತ್ರದಲ್ಲೂ ಕೂಡ ಬೇಕು ಅಂತೇಳಿ ಕೂಡ ಚುನಾವಣೆ ಸ್ಟಾಪ್ ಮಾಡಿಸಿ ಅಧಿಕಾರಿಗಳನ್ನ ಹಾಕೊಂಡಿದ್ದಾರೆ, ಅವ್ರು ಬೇಕಾದಂಥವ್ರನ್ನ ಅಂತ. ಎಲ್ಲ ಸರ್ಕಾರವೂ ಮಾಡುತ್ತೆ. ಇವಾಗ ನಮ್ಮ ಯಾವಾಗ ಚುನಾವಣೆ ನಡೆಸಬೇಕು ಅನ್ನೋದು ಸರ್ಕಾರ ನಿರ್ಧರಿಸುತ್ತೆ, ಅದನ್ನು ಇವ್ರು ನಿರ್ಧರಿಸುವಂಥದ್ದಲ್ಲ. ಸೊ ಸರ್ಕಾರ ಅದನ್ನು ಯೋಚನೆ ಮಾಡಿ ಅಕ್ರಮ ತೆಗೆದುಕೊಂಡಿದೆ. ಸರ್, ನಮ್ಮ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ನಿಮ್ಮ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ? ಶ್ವೇತಪತ್ರ ಅವ್ರನ್ನ ಹೊರಡಿಸಲಿ ಅಂತ ಹೇಳ್ತಾರೆ ಸರ್, ಸವಾಲಾಗ್ತಾರೆ ಸರ್? ಖಂಡಿತ ಶ್ವೇತಪತ್ರ ಹೊರಡಿಸಲಿ ಅವರು, ನಾವು ಕೂಡ ಸವಾಲಾಗ್ತೀವಿ. 2013ರಿಂದ ಈಗ 2013ರಿಂದ 18ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೈಸೂರು ಜಿಲ್ಲೆಗೆ ಎಷ್ಟು ಅನುದಾನ ಬಂದಿತ್ತು, ನಂತರ ಇವರು ಯಾವಾಗಲೂ ಕೂಡ BJPಗೆ ಸಪೋರ್ಟ್ ಮಾಡ್ತಾರಲ್ಲ, ಅವ್ರ ಸರ್ಕಾರ ಇದ್ದಾಗ ಎಷ್ಟು ಅನುದಾನ ಕೊಟ್ಟಿದ್ರು ನೋಡಲಿ. ಮೈಸೂರು ಜಿಲ್ಲೆ ಇತಿಹಾಸದಲ್ಲಿ ಅತಿ ಹೆಚ್ಚು ಅನುದಾನ ಬಂದಿದ್ದು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಶ್ವೇತಪತ್ರ ಹೊರಡಿಸಿದ್ರೆ ಅವರಿಗೆ ಮುಖಭಂಗ ಆಗುತ್ತೆ. ಚಾಮುಂಡೇಶ್ವರಿ ಅದೇ ವರ್ಣಾ ಕ್ಷೇತ್ರದಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಗೆದ್ದಿದ್ದವರು, ಬಿಜೆಪಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಗೆದ್ದಿದ್ದು ಅಂತ ಸರ್ ಸಿದ್ದರಾಮಯ್ಯ ಅವರು. ಯಾರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ಫಸ್ಟ್ ಅದನ್ನು ಹೇಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. 2008ರಲ್ಲಿ ಏನು ವರ್ಣಾ ಕ್ಷೇತ್ರ ರಚನೆ ಆಗಿತ್ತು, ಅವಾಗಿಂದ ಕಾಂಗ್ರೆಸ್ ಪಕ್ಷ ಅಲ್ಲಿ ಗೆದ್ಕೊಂಡೇ ಬಂದಿದೆ. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿದೆ. ಯಾರೇ ಬಂದಿದ್ರು ಕೂಡ ಸಿದ್ದರಾಮಯ್ಯವರೇ ಗೆಲ್ಲೋರು, ಕಾಂಗ್ರೆಸ್ ಪಕ್ಷನೇ ಗೆಲ್ತಾ ಇತ್ತು. ಅಡ್ಜಸ್ಟ್ಮೆಂಟ್ ಮಾಡಿ ಪಾಲಿಟಿಕ್ಸ್ ಮಾಡಿ ಜಿಟಿ ದೇವೇಗೌಡರಿಗೆ ಅಭ್ಯಾಸ. ಸೊ ತಾವು ಮಾಡಿದ್ದನ್ನೇ ನಾವು ಮಾಡ್ತೀವಿ ಅಂತ ಹೇಳಿ, ಕಳ್ಳ ಪರರ ನಂಬ ಅನ್ನೋಂಗೆ ತಾವು ಮಾಡಿದ್ದನ್ನ ನಾವು ಮಾಡ್ತೀವಿ ಅಂತ ಅನ್ಕೊಂಡು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಬರಲಿ, ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ ಬರಬೇಕು, ರಾಜೀನಾಮೆ ಕೊಡಬೇಕು. ಇವ್ರು ಪ್ರೂವ್ ಮಾಡೋ ಅಗತ್ಯ ಏನಿದೆ? 135 ಸೀಟು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಜನ ಸಿದ್ದರಾಮಯ್ಯ ಪರವಾಗಿದ್ದಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಪ್ರೂವ್ ಮಾಡಾಗಿದೆ. ಮತ್ತೆ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಸರ್. ಈಗ ಇದು ಲೋಕಸಭೆ ಚುನಾವಣೆ ಎಷ್ಟು ಸೀಟ್ ಬರ್ಬೋದು ಸರ್ ನಿಮ್ಮ ಪಕ್ಷ ಈ ಬಾರಿ? ಈ ಸರಿ ನಾವು ಹೆಚ್ಚಿನ ಸೀಟ್ಗಳನ್ನ ಗೆಲ್ತೀವಿ. ಇಷ್ಟೇ ನಿಖರವಾಗಿ ಇಷ್ಟು ಸೀಟ್ಗಳನ್ನ ಗೆಲ್ತೀವಿ ಅಂತ ಹೇಳಿ ಪ್ರಿಡಿಕ್ಟ್ ಮಾಡೋಕ್ಕೆ ನಾನು ಸೆಫಾಲಜಿಸ್ಟು ಅಲ್ಲ, ಆಸ್ಟ್ರಾಲಜರು. ಯಾಕಂದ್ರೆ ಭಾವನಾತ್ಮಕವಾಗಿ ಒಂದು ಮಾತನಾಡಿದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಕುರ್ಚಿ ಅದೇ ಪವರ್ ಶೇರಿಂಗ್ ಆಗಿದೆ, ಸಿದ್ದರಾಮಯ್ಯ ಅವರ ಸೀಟು ಪವರ್ ಶೇರಿಂಗ್ ಆಗಿದೆ, ಚುನಾವಣೆ ಹತ್ರ ಬಿಟ್ಕೊಡ್ಬೇಕು ಅಂತ ಸರ್. ಅದನ್ನ ಮಾತಾಡ್ತಿರೋರು ಯಾರು? ಬೇರೆ ಪಕ್ಷದವರು. ಬೇರೆ ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಆಗಿದೆ ಅನ್ನೋದು ಏನಾಗಿದೆ ಅನ್ನೋದು ಅವ್ರಿಗೇನು ಗೊತ್ತು. ಸುಮ್ಮನೆ ಅವ್ರು ಹಾಗೆ ರೂಮರ್ಗಳನ್ನ ಚರ್ಚೆಗಳಾಗಿಲ್ಲ ಸರ್, ಆ ಥರದ್ದೇನು ಚರ್ಚೆ ಆಗಿಲ್ಲ. ಇದಿಷ್ಟು ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತುಗಳು. ಅವರು ಶ್ವೇತಪತ್ರವನ್ನು ಓಡಿಸೋದಕ್ಕೆ ಹೇಳಿದ್ರು. ನಾನು ಕೂಡ ನನ್ನ ಕಾಲದಲ್ಲಿ ಆಗಿರುವಂತಹ ಅಭಿವೃದ್ಧಿ ಬಗ್ಗೆ ನಾವು ಶ್ವೇತಪತ್ರವನ್ನು ಓಡಿಸ್ತೇವೆ. ಜೊತೆಗೆ ಸಹಕಾರ ಕ್ಷೇತ್ರದಲ್ಲಿ 80% ಅವರು ಕಮಿಷನ್ ಪಡೆದ ಬಗ್ಗೆ ನಾನು ಕೂಡ ಆರೋಪ ಮಾಡ್ತಾ ಇದ್ದೇನೆ. ದಾಖಲೆಗಳಿದ್ರೆ ಅದೆಲ್ಲ ಕೊಳ್ಳಿ ಅನ್ನೋ ಮಾತಲ್ಲ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.